ಬೈಲುಬಂಗ್ಲ ತಾಲೂಕು, ಬೈಲಹೊಂಗಲ ತಾಲೂಕು, ಜಿಲ್ಲಾ ಬೆಳಗಾವಿ. ಜಿಲ್ಲಾ ಬೆಳಗಾವಿ, ಗುಡಿಕಟ್ಟಿ ಗ್ರಾಮ. ತಮ್ಮ ಹೆಸರು? ಶಿವಕುಮಾರ್ ಪೂಜಾರಿ. ಶಿವಕುಮಾರ್ ಪೂಜಾರಿ. ನೋಡಿ ಶಿವಕುಮಾರ್ ಪೂಜಾರಿ, ನಾನು ಹೇಳ್ತಾ ಹೋಗ್ತೇನೆ. ಹೌದು ಅಂದ್ರೆ ಹೌದನ್ನೇ, ಇಲ್ಲ ಅಂದ್ರಿಲ್ಲ, ತಪ್ಪೇನಿಲ್ಲ. ಹೌದು ಎಲ್ಲನೂ ಹೌದು ಅನ್ಬೇಕಂತ ಏನೋ ರೂಲ್ಸ್ ಇಲ್ಲ. ಅರ್ಥ ಆಯ್ತಾ? ಏನು ನಂಬಿ ಕರ್ಸಿದ್ರ, ನಾನು ಕರ್ಸಿದ ಮೇಲೆ ಇಲ್ಲಿ ಏನಾಗುತ್ತೆ ಏನಾಗ್ಬೋದು ಅಂತ ಹೇಳ್ತಾ ಇದ್ದೇನೆ. ಹೌದು ಅಂದ್ರೆ ಹೌದು ಅನ್ನಿ, ಇಲ್ಲ ಅಂದ್ರಿಲ್ಲ ಅನ್ನಿ, ತಪ್ಪೇನಿಲ್ಲ. ಸರಿನಾ? ನೋಡಿ ಇಲ್ಲಿ ನೀವು ಓಡಾಟ ಇದೆಯಲ್ವಾ, ಓಡಾಟ ಬನ್ನಿ ಒಂದು ನಿಮಿಷ ನೋಡಿ. ಇದು ರೈತರ ನೀವು? ಸರಿ, ಒಂದು ನಿಮಿಷ ಎಲ್ಲ ಹೇಳ್ಬಿಡ್ತೀನಿ. ನೋಡಿ ಇದು ನಾರ್ತ್ ರೋಡ್ ಇದು ಅಲ್ವಾ? ನಾರ್ತ್ ರೋಡ್ ಇದು. ಸರಿನಾ? ನಾರ್ತ್ ರೋಡಲ್ಲಿ ನಾವು ಬಂದಿದ್ದೀವಿ ಈಗ. ನೋಡಿ ಇದು ನಾವು ಓಡಾಡ್ತೀವಲ್ವಾ, ಇದನ್ನ ಓಡಾಡ್ತಾ ಇದೀವಿ ಈಗ. ಓಡಾಡ್ತಾ ಇದೀವಿ ಅಂತಂದ್ರೆ ಉತ್ತರ ವಾಯುವ್ಯದಲ್ಲಿ ಓಡಾಡ್ತಾ ಇದೀವಿ. ವಾಯುವ್ಯವನ್ನು ನೋಡ್ತಾ ಇದ್ದೇವೆ ಓಡಾಡಬೇಕಾದ್ರೆ ಏನಂತಂದ್ರೆ ಚಂಚಲ ಆಗ್ಬಿಡುತ್ತೆ. ಚಂಚಲ ಆಗುತ್ತೆ ಇಲ್ಲಿ. ಚಂಚಲ ಅಂದ್ರೆ ನಾವು ಏನಾದ್ರು ಮಾಡಕ್ ಹೋಗ್ತೀವಿ, ಬೆಳೆ ಕ್ಲೀನ್ ಕಾಣುತ್ತೆ, ಕೈ ಸಿಗಲ್ಲ. ಅರ್ಥ ಆಯ್ತಾ? ಹಾಗಾಗ್ಬಿಡುತ್ತೆ. ಒಂದು ನೋಡಿ, ಎಂಟ್ರಿನ ಅಲ್ಲಿ ಮಾಡೋ ಬದಲು ಇಲ್ಲಿಂದ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ತಗೊಳ್ಳಿ, ಇಲ್ಲಿಂದ ತಗೊಂಡ್ಬಿಡಿ, ನೇರವಾಗಿ ತಗೊಂಡ್ಬಿಡಿ. ಸರಿನಾ? ಅದು ಒಂದು ಪಾಯಿಂಟು. ಸರಿನಾ? ನೀವೇನು ಖರ್ಚಿಲ್ವಲ್ಲ ಇದಕ್ಕೆ, ಖರ್ಚೇನಿಲ್ಲ ಇದಕ್ಕೆ. ಸರಿನಾ? ಇಲ್ಲಿ ಓಡಾಡಬೇಡಿ, ಇಲ್ಲಿ ಕ್ಲೋಸ್ ಮಾಡಿ, ಸುಮ್ಮನೆ ಇದನ್ನ ಬಂದ್ ಮಾಡಿ. ಅರ್ಥ ಆಯ್ತಾ? ಬಂದ್ ಮಾಡಿ, ಇದನ್ನ ಕ್ಲೋಸ್ ಮಾಡಿ. ಬಾತ್ರೂಮ್ ಅಲ್ವಾ ಇದು? ನೋಡಿ ಇಲ್ಲೆಲ್ಲ ನೀವೇನು ಮಾಡಿದ್ದೀರಿ ಅಂತಂದರೆ, ನೋಡಿ ಸಗಣಿ ತಿಪ್ಪೆ ಮತ್ತು ಇದೆಲ್ಲ ಎತ್ತರವಾದ ಕಲ್ಲುಗಳು ಎಲ್ಲ ಹಾಕ್ಕೊಂಡಿದ್ದೀರಿ. ತಲೆ ಮೇಲೆ ಕಲ್ಲು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಗಂಡು ಮಕ್ಕಳ ಮೇಲೆ ಎಲ್ಲ ರೀತಿಯಿಂದಲೂ ತೊಂದರೆ ಆಗ್ತಾ ಹೋಗ್ತದೆ. ಸೊಕ್ಸಾಗಲ್ಲ. ಮತ್ತು ಅವ್ರು ನಿಮ್ಮ ತಲೆ ಮೇಲೆ ಒಂದು 200 kg ಕಲ್ಲು ಹಾಕ್ಕೊಂಡಿದ್ರೆ ಹೆಂಗಿರುತ್ತೋ ಹಾಗಿರುತ್ತೆ. ಅರ್ಥ ಆಯ್ತಾ? ಆರೋಗ್ಯದ ಮೇಲೆ ಮತ್ತು ಅಪಘಾತಗಳಾಗೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಅತಿ ದೊಡ್ಡ ತೊಂದರೆ ಆಗುತ್ತೆ. ಸಂತಾನದ ಮೇಲೆ ಕೂಡ ಭಾರಿ ದೊಡ್ಡ ತೊಂದರೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಕಲ್ಲು, ಈ ಮಣ್ಣು ಏನಿದೆ ಎಲ್ಲ ಕಂಪ್ಲೀಟ್ ಏನೇನು ಮಾಡೋಕ್ಕೆ ಹೋಗ್ಬೇಡಿ. ಈ ಮರ, ಈ ಗಿಡ ಎಲ್ಲ ಇದಾವೆ, ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿಂದ ಎಂಟ್ರಿ ತೊಗೊಂಡ್ಬಿಡಿ. ಎಂಟ್ರಿ ತೊಗೊಂಡು ಇಲ್ಲಿ ಓಡಾಡಿ. ಅದೇ ಮತ್ತೆ ಸರಿ, ಒಪ್ಕೊಳ್ತೀನಿ. ಈ ಕಲ್ಲಿರೋವರೆಗೂ ಇಲ್ಲಿ ತೊಗೊಂಡು ಈ ತಿಪ್ಪೆಯಲ್ಲಿದೆ ಸಗಣಿ ಇದೆಯಲ್ವಾ, ಸಗಣಿ ಈ ಕಡೆ ಹಾಕೊಳ್ಳಿ, ತಗ್ ಮಾಡಬೇಡಿ. ತಗ್ ಮಾಡಿದಂಗೆ ಈ ಕಡೆ ಹಾಕೊಳ್ಳಿ. ಫಸ್ಟ್ ಕ್ಲಾಸ್ ಆಗುತ್ತೆ. ಹೇಳ್ಕೊಂಡು 3 ತಿಂಗಳಲ್ಲಿ ಹೇಳಿ ನನಗೆ. ಇದೆಲ್ಲ ಫುಲ್ ಕ್ಲೀನ್ ಮಾಡಿ. ಶೇವ್ ಹೆಂಗ್ ಮಾಡ್ಕೊಳ್ತೀರ ನೀವು, ಹಾಗೆ ಮಾಡಿ. ಇದನ್ನ ಎಲ್ಲ ತೆಗೆದ್ಬಿಡಿ. ಗಿಡ ಕಂಪಿ ಎಲ್ಲ ತೆಗೆದ್ಬಿಟ್ಟು, ಎಲ್ಲ ಕಲ್ಲು ಗಿಲ್ಲ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಅಲ್ಲಿಂದ ರೋಡ್ ಮಾಡ್ಕೊಂಡ್ಬಿಡಿ. ನೀವೇನು ಮಾಡ್ಕೊಳಂಗಿದ್ರು ಕೂಡ ಈ ಕಡೆ ಮಾಡ್ಕೊಳ್ಳಿ, ಎಲ್ಲ ಈ ಕಡೆ ಮಾಡ್ಕೊಳ್ಳಿ. ನೋಡಿ ಹೇಗಿರುತ್ತೆ ಅಂತ. ಸರಿನಾ? ನೀವೊಂದು 3 ತಿಂಗಳಲ್ಲಿ ಹೇಳಿ ನನಗೆ. ನೋಡಿ ಈ ಮರ ಎತ್ತರ ಎಷ್ಟೆಷ್ಟು ಎತ್ತರ ಹೋಗುತ್ತೋ, ನೋಡಿ ಇದು ಯಾವ್ದಿದು ಪೇರ್ಲ್ ಗಿಡ ಅಲ್ವಾ, ಪೇರ್ಲ್ ಗಿಡ. ಇದು ಎಷ್ಟು ಎತ್ತರ ಹೋಗುತ್ತೋ ಅಷ್ಟು ತಲೆ ಮೇಲೆ ನೀವು ಭಾರ ಇದ್ದಂಗೆ ನಿಮಗೆ. ಅರ್ಥ ಆಯ್ತಾ? ಫೈನಾನ್ಷಿಯಲಿ ಕೂಡ, ಅಂದರೆ ಆರ್ಥಿಕ ಮಟ್ಟದಲ್ಲೂ ಕೂಡ ನಾವು ವ್ಯತ್ಯಾಸ ಆಗ್ತಾ ಹೋಗ್ತೀವಿ. ಮತ್ತು ಮನೆಯಿರ್ತಕ್ಕಂಥ ಹೆಣ್ಣು ಮಗಳು, ಗೃಹಿಣಿ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು, ಅವ್ರಿಗೂ ತೊಂದರೆ ಆಗ್ತಾ ಹೋಗ್ತದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಾ ಹೋಗ್ತೀವಿ. ಹಾಗಾಗಿ ಇದು ಯಾವುದೇ ಕಾರಣಕ್ಕಿರೋದು ಬೇಡ. ಈ ಗಿಡ ಅಲ್ಲಿದ್ರೆ ತೊಂದರೆ ಆಗಲ್ಲ. ಈ ಗಿಡನ ಎಬ್ಬಿಸ್ಕೊಂಡು ಹೋಗಿ ಅಲ್ಲಿ ಹಾಕೊಳ್ಳಿ, ಏನು ನನಗೇನು ಅಭ್ಯಂತರ ಏನಿಲ್ಲ. ಬಟ್ ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ತೂಕವಾಗಿ ಮಾಡ್ಕೋಬೇಡಿ. ಫುಲ್ ಕ್ಲಿಯರ್ ಮಾಡ್ಕೊಳ್ಳಿ. ಕಾಂಪೌಂಡ್ ಮಾಡ್ಕೋಬಹುದು, ಕಾಂಪೌಂಡ್ ಮಾಡ್ಕೋಬಹುದು. 100ಕ್ಕೆ 100 ಕಾಂಪೌಂಡ್ ಮಾಡ್ಕೊಳ್ಳೋಣಂತೆ. ಸದ್ಯ ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಎಲ್ಲ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಅರ್ಥ ಆಯ್ತಾ? ಈಗ ಫಸ್ಟ್ ಇಮಿಡಿಯೇಟ್ ಆಗಿ ICU ಇಂದ ನಾವು ಹೊರಗೆ ಬಂದ್ಬಿಡೋಣ. ICU ಇಂದ ಹೊರಗೆ ಬಂದ್ಬಿಡೋಣ. ಫಸ್ಟ್ ಬಂದಿರ್ತಾನೆ. ನಾವು ಜನರಲ್ ವಾರ್ಡಿಗೆ ಬಂದರೆ ಫಸ್ಟ್ ಕ್ಲಾಸ್ ಇರುತ್ತೆ ನಮಗೆ. ನಾವು ICU ನಲ್ಲಿ ಎಲ್ಲ ಓಡಾಡ್ತೀವಿ ಅಂದರೆ ಆಗುತ್ತಾ? ಚಾನ್ಸಸ್ ಇಲ್ಲ. ಹಾಗಾಗಿ ನೋಡಿ, ನೀವು ಶ್ರೀಮತಿಯವರ ನಾನು ಹೇಳಿದ್ದು ಏನು ಅನಿಸ್ತಾ ಇದೆ ನಿಮಗೆ? ಅಲ್ಲ, ಈಗ ನಾನು ಹೇಳಿದ್ ಕರೆಕ್ಟ್ ಅನಿಸ್ತಾ ಐತೆ ನಿಮ್ಗೆ? ಇಲ್ಲಿ ನೋಡಿ, ಹೇಳಿ ಕರೆಕ್ಟ್ ಅನಿಸ್ತಾ ಐತಾ? ಇದನ್ನ ಮಾಡ್ಕೊಳ್ಳಿ. 100ಕ್ಕೆ 100 ಚೆನ್ನಾಗಾಗುತ್ತೆ ನಿಮಗೆ. ತೊಂದರೆ ಏನಿಲ್ಲ. ಓಕೆ, ಥ್ಯಾಂಕ್ ಯು ಪೂಜಾರಪ್ಪನವ್ರೆ.